ಈಗ ನಮ್ಮ ದೊಡ್ಡ ಅಕ್ಕನಿಗೆ ಮದುವೆ ಆಗಿ ಅವಳು ಮಕ್ಕಳು 2 ಮಕ್ಕಳು ಚಿಕ್ಕವಿರುವಾಗಲೇ ಗಂಡ ಹೆಂಡತಿ ಇಬ್ಬರು ತೀರಿ ಹೋಗ್ತಾರೆ. ಆದ್ದರಿಂದ ಅವರು ಮಕ್ಕಳಿಬ್ಬರು ನಮ್ಮ ಜೊತೆಯಲ್ಲೇ ಬೆಳೆದಿರ್ತಾರೆ. ಹಾಗೆ ಇಲ್ಲಿ ಶ್ರೀನಿವಾಸ ವೇದಗುರುಗಳ ಡಾಕ್ಟರ್ ಶ್ರೀನಿವಾಸ್ ಅವರ ಶಿಷ್ಯ ವರ್ಗದಲ್ಲಿರುವಂಥ ಇವರು ರಾಮಮೂರ್ತಿಗಳ ಪರಿಚಯ ಆಯಿತು ಬೀಡಂಗಳಲ್ಲಿದ್ದಾಗ. ಹೀಗೆ ನಂತರ ಮತ್ತೆ ಪುನಃ ರಾಮಮೂರ್ತಿ ಅವ್ರ ಹತ್ರ ಹೋದಾಗ ಗುರುಗಳ ಹತ್ರ ಹೋದಾಗ ಹೇಳಿದ್ರು, ಆವಾಗ ಅರ್ಜೆಂಟಿಗಂತ ಮಾಡಿದೆಯಲ್ಲಪ್ಪ ಸಪ್ತಾಹ, ಇವಾಗ ನೀನು ದಿನಕ್ಕೊಂದು ಅಧ್ಯಾಯದಂತೆ ಓದು. ಅವ್ರನ್ನೆಲ್ಲ ಒಂದು ರೌಂಡ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದೆ. ಈ ಥರ ನನ್ನ ತಂಗಿ ಮದುವೆ ಫಿಕ್ಸ್ ಆಗಿದೆ, ನಾನು ಮೊದಲಿನ ಮದುವೆ ಮಾಡುವಾಗ ಸ್ವಲ್ಪ ಸಾಲ ಮಾಡ್ಕೊಂಡಿದ್ದೀನಿ, ಅದು 1 ವರ್ಷ ಬೇಕು ನಮ್ಮ ತೀರಿಸ್ಲಿಕ್ಕೆ. ಆ ಸಾಲ ತೀರ್ಸಿದ ನಂತರ ನಾನು ಮತ್ತೆ ಪುನಃ ಸಾಲ ಮಾಡಿ ನಿಮಗೆಲ್ಲ ಕೊಡ್ತೀನಪ್ಪ, ಏನಾದರೂ ಕೈಲಾದ ಸಹಾಯ ಮಾಡಿ. ಹೀಗೆ ನಡ್ಕೊಂತ ಹೋಗ್ತಾರೋ ಬೀಡಂಗಲ್ಲಿರುವಾಗ ಒಂದಿನ ರಾಮಮೂರ್ತಿಯವರು ನಮ್ಗೆ ಅಲ್ಲಿವರೆಗೂ ಸಕ್ರೆಪಟ್ಟಣಕ್ಕೆ ಬರಬೇಕು, ಏನೋ ನಮಗೆ ಸಕ್ರೆಪಟ್ಟಣದ ವಿಚಾರ ಗೊತ್ತಿಲ್ಲ, ಗುರುಗಳಿದ್ರು ಅಂತ ಹೇಳ್ತಾ ಇದ್ರು, ಹೋಗ್ಬೇಕಂತ ಆಸೆ ನಮಗೆ ಬಂದಿಲ್ಲ. ಇದೇನೋ ಆ ಭಗವಂತ ಗುರುನಾಥರ ಇಚ್ಛೆ. ಮುಂದೆ ಇರುವಂಥ ಹೋಟ್ಲ್ ಯಜಮಾನರು ಗೋಪಾಲಕೃಷ್ಣ ಅಂತಲೇ ಹೇಳಿ ಅವರೆಲ್ಲ ಇದ್ದಾರೆ. ಅವರು ಅಣ್ಣ ತಮ್ಮ, ಅವರು ಪಲ್ಸರ್ ಗಾಡಿ ಇತ್ತು, ಹೋಗೋಣ ಅಂತಲೇ ಹೇಳಿದ್ರು. ಹೊರಟ್ಬಿಟ್ವಿ. ಒಂದು ಪಾದ ಅವರು, ಒಂದು ಪಾದ ನಾ ಹಿಡ್ಕೊಂಡು ಕೂತ್ಕೊಂಡ್ವಿ. ಇದು ಗುರುನಾಥರು ಕೊಟ್ಟು ಕರುಣೆ ನಮಗೆ. ಅವರಾಗಿ ನಮ್ಮ ಹತ್ರ ಬಂದು ಅಲ್ಲೇ ನಿಂತಲ್ಲಿ ಪಾದ ಕೊಟ್ಟು ಕೂರಿಸಿದ್ರು ಒಂದು 5 ನಿಮಿಷ. ನಾನು ಬಯಸಿದ ಹುಡುಗಿ ರತ್ನಾವತಿ ಅಂತೇಳಿ ನನ್ನ ರಿಲೇಷನ್ನಲ್ಲೇ ಅವಳದ್ದು ಮದುವೆ ಆಯಿತು. ಆ ಮೊಮೆಂಟಲ್ಲಿ ಹೋಟೆಲ್ ಕೆಲಸ ಮಾಡ್ತಾಯಿದ್ರು. ಹೇಳಿದ್ರು ಬಂದು ಉಳ್ಕೊಂಡು ಒಂದು 2-3 ತಿಂಗಳಲ್ಲೇ ಅವ್ರಿಗೆ ಮದುವೆ ಫಿಕ್ಸ್ ಆಯಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುರೇವ ಜಗತ್ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸ್ವಾತ್ಮ ರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಓಂ ಶ್ರೀ 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 ವೆಂಕಟಾಚಲ ಅವಧೂತ ಪರಬ್ರಹ್ಮ ದೇವತಾಭ್ಯೋ ನಮಃ. ಶ್ರೀ ಸದ್ಗುರುಭ್ಯೋ ನಮಃ. ನನ್ನ ಹೆಸರು ದೇವರಾಜ್ ಅಂತೇಳಿ. ನಾವು ಮೂಲತಃ ಕುಂದಾಪುರದ ಬೈಂದೂರು ತಾಲೂಕಿನ ಕಮ್ಮದು ಕೋಣೆ ಗ್ರಾಮದಲ್ಲಿ ಇರುವವರು. ನಮ್ಮ ತಾಯಿ ತಂದೆಯ ಒಡ ಹುಟ್ಟು ನಾವು 8 ಜನ ಮಕ್ಕಳು, 4 ಜನ ಗಂಡು 4 ಹೆಣ್ಣು. ಈಗ ನಮ್ಮ ದೊಡ್ಡ ಅಕ್ಕನಿಗೆ ಮದುವೆ ಆಗಿ ಅವಳು ಮಕ್ಕಳು 2 ಮಕ್ಕಳು ಚಿಕ್ಕವಿರುವಾಗಲೇ ಗಂಡ ಹೆಂಡತಿ ಇಬ್ಬರು ತೀರಿ ಹೋಗ್ತಾರೆ. ಆದ್ದರಿಂದ ಅವರು ಮಕ್ಕಳಿಬ್ಬರು ನಮ್ಮ ಜೊತೆಯಲ್ಲೇ ಬೆಳೆದಿರ್ತಾರೆ. ನನ್ನ ಅಳಿಯನಿಗೆ 2 ವರ್ಷ ಆಗಿರುತ್ತೆ, ಇನ್ನೊಬ್ಬಳು ಸೊಸೆಗೆ 9 ತಿಂಗಳು. ಹೀಗೆ ಒಟ್ಟಿಗೆ ನಾವು ಒಂದೇ ಕುಟುಂಬದಲ್ಲಿ ಬದುಕ್ತಾ ಇರ್ತೀವಿ. ನನಗೆ 10ನೇ ಕ್ಲಾಸ್ SLC ತನಕ ಓದಿದ್ದೀನಿ. ಅಲ್ಲಿಂದ ಬೆಂಗಳೂರಿಗೆ ಬಂದೆ. ಬೆಂಗಳೂರಲ್ಲಿ 5 ವರ್ಷ ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಆಮೇಲೆ ಮೇನಕ ಥಿಯೇಟ್ರ್ ಹಿಂಭಾಗ ಮೆಜೆಸ್ಟಿಕ್ನಲ್ಲಿ ಒಂದು ಬೀಡಂಗಡಿ ಮಾಡಿಕೊಂಡು ಅಲ್ಲಿ ಸಂಪಾದನೆ ಮಾಡ್ಕೊಂಡು ಹೀಗೆ ಜೀವನ ಮಾಡ್ತಾ ಇರುವಾಗ ಒಬ್ಬೊಬ್ಬರೇ ನನ್ನ ತಮ್ಮಂದನ್ನು ಕರ್ಕೊಂಡು ಬಂದು ಬೆಂಗಳೂರಲ್ಲಿ ಅವರಿಗೆ ಒಂದು ಸ್ಥಾನ, ಒಂದೇ ಬೀಡಂಗಡಿ ಹೀಗೆ ಮಾಡ್ತಾ ಮೊದಲು ಒಬ್ಬ ತಮ್ಮ ರಾಜೇಂದ್ರ ಅಂತೇಳಿ ಅವನು ಕರ್ಕೊಂಡು ಬಂದು ಒಂದು ಬೀಡಂಗಡಿ ಮಾಡಿದ್ವಿ. ಹಾಗೆ ಮತ್ತು ನಂತರ ಇನ್ನೊಂದು ಬೀಡಂಗಡಿ ಆಯಿತು. ಹಾಗೆ ಇಲ್ಲಿ ಶ್ರೀನಿವಾಸ ವೇದಗುರುಗಳ ಡಾಕ್ಟರ್ ಶ್ರೀನಿವಾಸ್ ಅವರ ಶಿಷ್ಯ ವರ್ಗದಲ್ಲಿರುವಂಥ ಇವರು ರಾಮಮೂರ್ತಿಗಳ ಪರಿಚಯ ಆಯಿತು ಬೀಡಂಗಳಲ್ಲಿದ್ದಾಗ. ರಾಮಮೂರ್ತಿಯವರು ಹೀಗೆ ನಮ್ಮ ಮನೆಯ ವಿಷಯಗಳನ್ನೆಲ್ಲ ಮಾತಾಡ್ತಾ ಇರುವಾಗ ನಾನು ಅಂಗಡಿಯಲ್ಲಿ ಕೂತ್ಕೊಂಡು ಶಿವ ಸಹಸ್ರನಾಮಾವಳಿ ಹಾಗೂ ಲಕ್ಷ್ಮೀ ಸಹಸ್ರನಾಮಾವಳಿ ದಿನ ಸಾಯಂಕಾಲ 4:15 ರೆಸ್ಟಿಗೆ ಹೋದವನು 6 ಗಂಟೆ ಬಂದವನು ಒಂದು 8, 8:30, 9 ಗಂಟೆ ತನಕ ಅದನ್ನು ಮಾಡ್ತಾ ಇದ್ದೆ. ಅದನ್ನು ನೋಡಿದಂಥ ಅವರು ಇವನು ಸ್ವಲ್ಪ ಏಕಾಗ್ರತೆ ಇರ್ಬೋದಲ್ಲ ಅಂತ ಹೇಳಿದ್ರು. ಆವಾಗ ನಮ್ಮ ಮನೇಲಿ ತುಂಬ ಪ್ರಾಬ್ಲಮ್ ಇತ್ತು. ನಮ್ಮ ದೊಡ್ಡ ಅಕ್ಕ ತೀರಿ ಹೋಗಿ ಈ ಥರ ಆಗಿತ್ತು. ಇನ್ನು 2ನೇ ಅಕ್ಕನಿಗೆ ಮದುವೆ ಮಾಡಿದ್ವಿ. ಅವಳು ಗಂಡನು ಒಂದು 25 ದಿನದಲ್ಲೇ ತೀರಿ ಹೋದರು. ಅವಳು ವಿಧಿಯಾಗಿ ಮನೆಗೆ ಬಂದಳು. ಇನ್ನು 3ನೇ ತಂಗಿಗೆ ಮದುವೆ ಮಾಡಬೇಕಾಗಿತ್ತು. ಊರ ಕಡೆ ಒಂದು ಆಚಾರ ಇದೆ, 2 ಈ ಥರ ಆಗುತ್ತೆ, 3 ಅದೇ ಥರ ಆಗುತ್ತೆ ಅನ್ನುವಂಥದ್ದು ಒಂದಿತ್ತು. ಆದ್ದರಿಂದ ಅವಳಿಗೆ ಗಂಡಿನ ಹುಡುಕೋದು ಸ್ವಲ್ಪ ಕಷ್ಟ, ಆ ಥರ ಪರಿಸ್ಥಿತಿಯಲ್ಲಿತ್ತು. ಆವಾಗ ಈ ರಾಮಮೂರ್ತಿಯವ್ರ ಪರಿಚಯ ಆಯಿತು. ಅವರು ಹೇಳ್ಕೊಂಡು ನನಗೆ ಆ ಹೋಮ ಮಾಡಿ ಈ ಹೋಮ ಮಾಡೋದ್ರೆ ಗೊತ್ತಿಲ್ಲಪ್ಪ, ಗುರು ಅಂತ ಒಬ್ಬಿದ್ದಾನೆ, ಅವನು ನಂಬಿದ್ರೆ ಒಳ್ಳೇದಾಗತ್ತೆ ಅಂತ ಗುರುಚರಿತ್ರೆ ತಂದು ಕೊಡ್ತೀನಿ, ಪಾರಾಯಣ ಮಾಡ್ತೀಯಾ ಕೇಳಿದ್ರು. ಆಯ್ತು ಗುರುಗಳ ಮಾಡ್ತೀನಿ ಅಂತಂದೆ. ಅವಾಗ ಗುರುಗಳಂತ ಇರಲಿಲ್ಲ, ಸರ್ ಅಂತ ಪರಿಚಯ ಆಗಿದ್ದಷ್ಟೇ, ಸರ್ ಅಂತ ಇದ್ವಿ. ಹಾಗೆ ಅಂತೂ ತಂದುಕೊಟ್ಟು ಪಾರಾಯಣ ಮುಗಿದು ಸಪ್ತಾಹ ನಾಳೆಗೆ ಮುಗೀತದೆ, ನಾಳೆ ಅನ್ನ ಸಂತರ್ಪಣೆ ಅಂತ ಹೇಳಿದ್ರೆ ಇವತ್ತು ನನ್ನ ಮನೆಯಿಂದ ಫೋನ್ ಬರುತ್ತೆ, ಈ ಥರ ತಂಗಿಗೆ ಒಂದು ಸಂಬಂಧ ಬಂದಿದೆ, ಮಾತುಕತೆ ಊರಿಗೆ ಬಾ ಅಂತಲೇ ಹೇಳಿ. ತಕ್ಷಣ ಹೋದೆ. ಅದೇ ಒಂದು ತಿಂಗಳಲ್ಲಿ ಮದುವೆ ಸೆಟ್ಲ್ ಆಯಿತು. ಈಗ ಚೆನ್ನಾಗಿದ್ದಾಳೆ, ಅವಳಿಗೆ 2 ಮಕ್ಕಳು, ಒಳ್ಳೆಯದಿದ್ದಾಳೆ. ಆ ವಿಧಿ ನಮ್ಮಲ್ಲಿ 2ನೇದಾಗಿ
ಅದೇ ನನ್ನ ಊರಿಂದ ಬಂದ ತಕ್ಷಣ ನನ್ನ ತಮ್ಮ ನಾನು ಸಪ್ತಾಹ ಪಾರಾಯಣ ಮಾಡ್ತೀನಿ ಅಂತಂದ. ಅವನು ಮಾಡಿದಾಗ ಇನ್ನೊಬ್ಳು ವಿಧವೆ ಆಗಿದ್ಲು ನಮ್ಮ ಅಕ್ಕ, ಅವಳಿಗೆ ಒಂದು 2ನೇ ಸಂಬಂಧ ಬಂತು, ಮದುವೆ ಆಯಿತು. ಹೀಗೆ ನಂತರ ಮತ್ತೆ ಪುನಃ ರಾಮಮೂರ್ತಿ ಅವ್ರ ಹತ್ರ ಹೋದಾಗ ಗುರುಗಳ ಹತ್ರ ಹೋದಾಗ ಹೇಳಿದ್ರು, ಆವಾಗ ಅರ್ಜೆಂಟಿಗಂತ ಮಾಡಿದೆಯಲ್ಲಪ್ಪ ಸಪ್ತಾಹ, ಇವಾಗ ನೀನು ದಿನಕ್ಕೊಂದು ಅಧ್ಯಾಯದಂತೆ ಓದು, ಅನುಭವಕ್ಕೆ ಬರುತ್ತೆ ಅಂತೇಳಿ ಹೇಳಿದ್ರು. ಅದು ಮಾಡ್ತಾ ಇರುವಾಗ ಅದನ್ನ ಇನ್ನೇನು ಮುಗೀತು, ಅದು ನಾನು ಸ್ವಲ್ಪ ಒಂದು 2-3 ತಿಂಗಳು ಬಿಟ್ಟು ಸ್ಟಾರ್ಟ್ ಮಾಡಿದ್ದದ. ಅದು ಮುಗಿತೆ ಅನ್ನುವ ಸಂದರ್ಭದಲ್ಲಿ ಇನ್ನು ಚಿಕ್ಕ ತಂಗಿ, ಅವಳಿಗಿನ್ನೂ 18 ವರ್ಷ ಆದಷ್ಟೇ, 3ನೇವಳು, ಅವಳಿಗೆ ಸಂಬಂಧ ಬಂತು, ಒಳ್ಳೆ ಸಂಬಂಧ. ಅವಾಗ ನಾವು ಇದರಲ್ಲಿ ಸಾಲ ಮಾಡ್ಕೊಂಡು ಚಿಕ್ಕ ಬೀಡಂಗಿ ಸರ್, ಅಂಥದ್ದೇನು ನಮ್ಮ ಹತ್ರ ದುಡ್ಡು ಕಾಸುಗಳಿರಲಿಲ್ಲ. ಸಾಲ ಮಾಡಿ ಸೊಸೈಟಿಯಲ್ಲಿ ಸಾಲ ಮಾಡಿ ಮದುವೆ ಮಾಡಿದ್ವಿ. ಆ ಮೊಮೆಂಟಲ್ಲಿ ಅವಳಿಗೆ ಮದುವೆ ಫಿಕ್ಸ್ ಆಯಿತು. ಫಿಕ್ಸ್ ಆದಾಗ ಅದು ಸ್ವಲ್ಪ ಒಳ್ಳೆ ಸಂಬಂಧ ಅಂತ ಅನಿಸ್ತು. ಹಿರಿಯವರೆಲ್ಲ ಕೂತು ಮಾತಾಡಿ ಹೇಳಿದ್ರು, ಮಾತಾಡಿದ್ರು. ಇದಕ್ಕೆ ಅಮೌಂಟ್ ಏನಿಂದ ಹೊಂದಾಣಿಕೆ ಮಾಡೋದು, ನಾಳೆಲ್ಲ ಇನ್ನೊಂದು ವಾರದಲ್ಲಿ ಎಂಗೇಜ್ಮೆಂಟ್ ಇದೆ. ನಾನು ಹೋಟೆಲ್ ಕೆಲಸ ಮಾಡ್ತಿದ್ದಾಗ ನಂಗೆ ಸ್ವಲ್ಪ ಸ್ನೇಹಿತರಿದ್ದರು ಬೆಂಗಳೂರಲ್ಲಿ, ಅವ್ರನ್ನೆಲ್ಲ ಒಂದು ರೌಂಡ್ ಕಾಂಟ್ಯಾಕ್ಟ್ ಬಂದೆ. ಈ ಥರ ನನ್ನ ತಂಗಿ ಮದುವೆ ಫಿಕ್ಸ್ ಆಗಿದೆ, ನಾನು ಮೊದಲಿನ ಮದುವೆ ಮಾಡುವಾಗ ಸ್ವಲ್ಪ ಸಾಲ ಮಾಡ್ಕೊಂಡಿದ್ದೀನಿ, ಅದು 1 ವರ್ಷ ಬೇಕು ನಮ್ಮ ತೀರಿಸಲಿಕ್ಕೆ. ಆ ಸಾಲ ತೀರಿಸಿದ ನಂತರ ನಾನು ಮತ್ತೆ ಪುನಃ ಸಾಲ ಮಾಡಿ ನಿಮಗೆಲ್ಲ ಕೊಡ್ತೀನಪ್ಪ, ಏನಾದರೂ ಕೈಲಾದ ಸಹಾಯ ಮಾಡಿ ಅಂತ ಕೇಳ್ಕೊಂಡೆ. ಒಂದು 25 ಜನ ಅವ್ರ ಹೆಸರು ಗುರು ಬಾಂಧವರು ಅಂತ ಬರೆದಿಟ್ಟಿದ್ದೀನಿ. ನನಗೆ ಎಲ್ಲಿದ್ದೀನಿ ಊರು ಬೆಂಗಳೂರಿಗೆ ಬಂದು ತೋರಿಸ್ತೀನಿ. ಅವರು ಹೌದು ಆಯಿತು, ಎಂಗೇಜ್ಮೆಂಟ್ ಮುಗಿಸ್ಕೊ ಬಂದು ಮತ್ತೊಂದು ಸಲ ಅವ್ರನ್ನೆಲ್ಲ ಇದಾಗ ಇಂಟರ್ವ್ಯೂ ಅವ್ರ ಹತ್ರ ಹೋದಾಗ 5,000, 10,000, 2,000 ಹಿಂಗೆಲ್ಲ ಕೊಟ್ಟು, ಸರ್ 20 ವರ್ಷ ಹಿಂದಿನ ಘಟನೆ ಸರ್, 1,75,000 ರೂಪಾಯಿ, 1 ರೂಪಾಯಿ ಬಡ್ಡಿ ಇಲ್ಲದೆ ನನಗೆ ಒಟ್ಟಾಗಿದೆ. ಆ ನಂತರ 1 ವರ್ಷಕ್ಕೆ ಮದುವೆ ಎಲ್ಲ ಚೆನ್ನಾಗಿ ನಡೀತು. ಇವಾಗಲೂ ಅವ್ರು ಚೆನ್ನಾಗಿದ್ದಾರೆ, ಒಳ್ಳೆ ರೀತಿಯಿಂದ ಆರಾಮಾಗಿದ್ದಾರೆ, ಎಲ್ಲ ಒಳ್ಳೆ ರೀತಿಯಿಂದ ನಡೀತು ಸರ್. ಮದುವೆ ನಡೀತು, ಬಂದೆ ಎಲ್ಲ. ನಂತರ ಒಂದು 8 ತಿಂಗಳು ನನ್ನ ಸಾಲ ತೀರಿತು. ತಿರ್ಗಾ ಮತ್ತೆ ಪುನಃ ಸಾಲ ಮಾಡಿ ಅದು ಸೊಸೈಟಿಯಲ್ಲೇ ಅವರಿಗೆಲ್ಲ ಕೊಟ್ಟು, ನಿಮ್ಮ ದಯೆಯಿಂದ ನನ್ನ ತಂಗಿ ಮದುವೆ ಆಯ್ತಪ್ಪ ಅಂತೇಳಿ ಹೇಳಿ ಅವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬಂದೆ. ಈ ಥರ ನಡೆದಿದೆ ಗುರುಗಳು. ಹೀಗೆ ನಡ್ಕೊಂತ ಹೋಗ್ತಾರೆ. ಬೀಡಂಗಲ್ಲಿರುವಾಗ ಒಂದಿನ ರಾಮಮೂರ್ತಿಯವರು ನಮ್ಗೆ ಅಲ್ಲಿವರೆಗೂ ಸಕ್ರೆಪಟ್ಟಣಕ್ಕೆ ಬರಬೇಕು, ಏನೋ ನಮಗೆ ಸಕ್ರೆಪಟ್ಟಣದ ವಿಚಾರ ಗೊತ್ತಿಲ್ಲ, ಗುರುಗಳಿದ್ರು ಅಂತ ಹೇಳ್ತಾ ಇದ್ರು. ಹೋಗ್ಬೇಕಂತ ಆಸೆ ನಮಗೆ ಬಂದಿಲ್ಲ, ಇದೇನೋ ಆ ಭಗವಂತ ಗುರುನಾಥರ ಇಚ್ಛೆ. ಆದರೆ ಇದಕ್ಕಿದ್ದಾಗೆ ಒಂದಿನ 5 ಗಂಟೆ 5:15 ನಮ್ಮ ಗುರುಗಳು ರಾಮಮೂರ್ತಿಯವರು ಫೋನ್ ಮಾಡ್ತಾರೆ. ಅಷ್ಟೊಳಗೆ ನಮ್ಗೆ ಸಕ್ರೆಪಟ್ಟಣಕ್ಕೆ ಬರಬೇಕು, ಗುರುಗಳು ನೋಡಬೇಕು ಅಂತ ಭಾವನೆಗಳೇನು ಬರಲಿಲ್ಲ. ಅವರು ಹೋಗಿ ನೋಡ್ಕೊಂಬನ್ನಿ ಈ ಥರ ಅಂತ ಅವ್ರಿಗೂ ಹೇಳ್ಕಂತ ಅನ್ಸಿಲ್ಲ, ಅವ್ರು ಹೇಳಲೂ ಇಲ್ಲ. ಹಾಗೆ ಹಿಂಗೆ ನಡೀತಾ ಇರುವಾಗ ಒಂದಿನ ಮೆಸೇಜ್ ಹಾಕ್ತಾರೆ ಮೊಬೈಲಿಗೆ, ಗುರುನಾಥ ಈಸ್ ಇನ್ ಚಂದ್ರಶೇಖರ ಚೌಂಟ್ರಿ ಅಂತೇಳಿ ಹೇಳಿ. ಅಲ್ಲಿ 108 ಗುರುಗಳ ಪಾದುಕೆ ಇಟ್ಟು ಪೂಜೆಯನ್ನು ಮಾಡಿದ್ದಾರೆ. ಒಂದು 3-4 ದಿನದ ಕಾರ್ಯಕ್ರಮ. ಕೊನೆಯ ದಿನ ಗುರುನಾಥರು ಬಂದಿದ್ದರು. ಅಲ್ಲಿ ಅವರು ಫೋನ್ ಮಾಡಿದಾಗ ಅಲ್ಲಿ ಮೆಸೇಜ್ ಹಾಕಿದಾಗ 5 ಗಂಟೆ ಆಗಿತ್ತು. ನಾವು ಅವತ್ತು 7:30 ಗಂಟೆಗೇನೋ ಕಾಮತ್ ಬಸ್ಸಿಗೆ ಟಿಕೆಟ್ ಮಾಡಿದ್ದೆ. ಮಾರನೇ ದಿನ ನನ್ನ ಸೊಸೆದು ಎಂಗೇಜ್ಮೆಂಟ್ ಇತ್ತು, ಅದಕ್ಕೆ ಹೋಗ್ಬೇಕಾಗಿತ್ತು. ಆಯ್ತು ಏನಾದರೂ ಆಗಲಿ ಅಂತ ನಮ್ಮ ಅಂಗಡಿ ಮುಂದೆ ಇರುವಂಥ ಹೋಟ್ಲ್ ಯಜಮಾನರು ಗೋಪಾಲಕೃಷ್ಣ ಅಂತೇಳಿ ಹೇಳಿ ಅವರೆಲ್ಲ ಇದ್ದಾರೆ. ಅವರು ಅಣ್ಣ ತಮ್ಮ, ಅವರು ಪಲ್ಸರ್ ಗಾಡಿ ಇತ್ತು, ಹೋಗೋಣ ಅಂತೇಳಿ ಹೇಳಿದ್ರು. ಹೊರಟ್ಬಿಟ್ವಿ. ಹೋಗಿ ಸಿಗ್ನಲ್ ಎಲ್ಲ ಜಂಪ್ ಮಾಡ್ಕೊಂಡು ಯಾವುದೋ ರೀತಿಯಲ್ಲಂತೂ ಹೋದ್ವಿ. ಹೋದಾಗ ಅಲ್ಲಿ ಈ ಕಡೆ ಭಜನೆ ನಡೀತಿತ್ತು, ಆ ಕಡೆ ಗುರುಗಳು ಕೂತ್ಕೊಂಡಿದ್ರು. ಯಾರೋ ಒಂದಿಬ್ರು ಗುರುನಾಥರು ಕೈ ಒತ್ತಾ ಇದ್ರು, ಒಬ್ರು ಹಾಲು ಕುಡಿಸ್ತಾ ಇದ್ರು. ಈ ದೃಶ್ಯ ಕಣ್ಣಿಗಿತ್ತು, ಭಾರಿ ಆನಂದವಾಯಿತು. ಗುರುಗಳನ್ನು ನೋಡಿದ್ವಿ. ನಾವು ಬಾಗಿಲಲ್ಲಿ ಹೋಗ್ತಿದ್ದಾಗೆ ಒಂದ್ಸಲ ಈ ಕಡೆ ಬಾಗಿಲ ಕಡೆ ಹಿಂಗೆ ದೃಷ್ಟಿ ಬೀರಿದ್ರು. ನೋಡಿದ್ವಿ, ನಮಸ್ಕಾರ ಮಾಡಿದ್ವಿ. ಒಂದು ಸುತ್ತ ಹಾಕಿ ಬರುವಾಗ, ಆ ಪಾದುಕೆಗಳಿಗೆ ಒಂದು ಸುತ್ತ ಹಾಕಿ ರೌಂಡ್ ಹಾಕಿ ಬರುವಾಗ ಅಲ್ಲಿ ಬಂದು ನಿಂತ್ಕೊಂಡಾಗ ಎಲ್ಲರೂ ಗುರುನಾಥರು ಹೋಗ್ತಾ ಇದ್ದಾರೆ, ಹೇಳಿ ಅಂತ ಹೇಳಿದ್ರು. ಎಲ್ಲರೂ ಎದ್ದು ಹೊರಟಾಗ ಗುರುಗಳು ಈ ಕಡೆಯಿಂದ ಬಂದಾಗ ನಾವು ಇಬ್ಬರು ನಿತ್ತಲ್ಲಿಗೆ ಬಂದು ಅಲ್ಲೇ ಒಂದು ಚೇರ್ ಯಾರೋ ಕೊಟ್ಟರು, ಕೂತ್ಕೊಂಡು ಬಿದ್ದಾಗ ಯಾವ ಜನ್ಮದ ಪುಣ್ಯವು, ಆ ಗುರುನಾಥರ ಕರುಣೆ, ಅವ್ರ ಪಾದ ಹಿಡ್ಕೊಂಡು ಒಂದು 5 ನಿಮಿಷ ಕೂತ್ಕೊಳ್ಳುವಂಥ ಭಾಗ್ಯ ನನಗೂ ಅವ್ರಿಗೆ, ನಮ್ಮ ಗೋಪಾಲಕೃಷ್ಣ ಅವ್ರಿಗೆ ಸಿಕ್ತು. ಒಂದು ಪಾದ ಅವರು, ಒಂದು ಪಾದ ನಾ ಹಿಡ್ಕೊಂಡು ಕೂತ್ಕೊಂಡ್ವಿ. ಇದು ಗುರುನಾಥರು ಕೊಟ್ಟ ಕರುಣೆ ನಮಗೆ. ಅವರಾಗಿ ನಮ್ಮ ಹತ್ರ ಬಂದು ಅಲ್ಲೇ ನಿಂತಲ್ಲಿ ಪಾದ ಕೊಟ್ಟು ಕೂರಿಸಿದ್ರು ಒಂದು 5 ನಿಮಿಷ. ಆಮೇಲೆ ಆಯಿತು ಗುರುಗಳು ಹೋಗ್ತಾರೆ, ಹೊಡಿ ಅಂತ ಹೇಳಿದ್ರು. ಅಲ್ಲಿಂದ ಹೊರಟ್ವಿ. ಅಂದರೆ ಗುರುನಾಥರ ಕರುಣೆ ಅಂದರೆ ನಮ್ಗೆ ರಾಮಮೂರ್ತಿ ಗುರುಗಳು ನನಗೆ ಸಿಗಬೇಕಿದ್ರ ಮುಂಚೆ ತುಂಬ ಒಂಥರ ಕೋಪಿಷ್ಠನಾಗಿದ್ದೆ ನಾನು. ಪ್ರತಿಯೊಂದು ವಿಷಯಕ್ಕೂ ಕೋಪ ಬರ್ತಾ ಇತ್ತು. ಹಾಗೆ ಒಂದು ದೃಢ ನಂಬಿಕೆ ಇತ್ತು. ಛಲದಿಂದ ಒಂದು ಕೆಲಸ ಮಾಡ್ತಾ ಇದ್ದೆ. ನಾನು ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತಾ ಇದ್ದೆ. ಅವಾಗ ನಮಗೆ ಈ ಭಾವನೆಗಳು, ಗುರು ಸಂಪರ್ಕ ಯಾವುದೂ ಇಲ್ಲ. ನಾವು ಸೌತ್ ಕೇಂದ್ರದವರು, ಅಂದರೆ ಕರಾವಳಿ ತೀರದವರು. ನಮ್ಮಲ್ಲಿ ದೈವ ಆರಾಧನೆ ಜಾಸ್ತಿ ಗೊತ್ತಲ್ವಾ. ನಮ್ಮ ರಾಮಮೂರ್ತಿಗಳ ಫ್ರೆಂಡ್ ಒಬ್ಬರು ರಾಮಮೂರ್ತಿ ಆಫೀಸಲ್ಲಿ ಕೆಲಸ ಮಾಡುವಂಥ ಗುರುರಾವ್ ಅಂತೇಳಿ ಹೇಳಿ, ಅವರು ಗುರುನಾಥ ಸಂಪರ್ಕಕ್ಕೆ ಬಂದವರೇ. ಅವರು ನಮ್ಮ ಉಡುಪಿ ಸೈಡ್ ಅವ್ರು ಅನ್ಸುತ್ತೆ. ಅವ್ರು ಹೇಳ್ತಾ ಇದ್ರು, ಏನಯ್ಯ ನೀನು ದೈವಾರಾಧನೆ, ನಮ್ಮ ಭೂತಗಳ ಆರಾಧನೆ ಮಾಡೋದು ಬಿಟ್ಕೊಂಡು ಗುರುನ ಹಿಡ್ಕೊಂಡಿದ್ಯಲ್ಲ ಅಂತೇಳಿ ಹೇಳಿ. ಹಾಗೆ ಅಂದರೆ ನಾವು ಗುರು ಸಂಪರ್ಕ ಬಂದ್ರ ಮೇಲೆ ಗುರು ಪ್ರೇರಣೆಯಿಂದ ತುಂಬ ಬದಲಾವಣೆ ಬಂತು.
ಸಿಟ್ಟುಗಳು ಇದೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಬಂದು ನಾನು ಬಯಸಿದ ಹುಡುಗಿ ರತ್ನಾವತಿ ಅಂತ ಹೇಳಿ ನನ್ನ ರಿಲೇಷನ್ನಲ್ಲೇ ಅವಳದ್ದು ಮದುವೆ ಆಯಿತು. ಎಲ್ಲ ಅದೇ ಗುರುನಾಥರ ಚರಿತ್ರೆ ಪಾರಾಯಣ ಮಾಡಿ, ಗುರುಗಳ ದತ್ತಾತ್ರೇಯನ ಚರಿತ್ರೆ ಪಾರಾಯಣ ಮಾಡಿ ಅದರ ನಂತರದಲ್ಲೇ 1 ವರ್ಷ 2 ವರ್ಷದೊಳಗೆ ಎಲ್ಲ ಈ ಮದುವೆ ಕಾರ್ಯಕ್ರಮಗಳೆಲ್ಲ ಮುಗ್ದು ಹೋಗ್ಬಿಟ್ಟು. ಅಂದರೆ ನಮ್ಮ ಗುರುಗಳ ರಾಮಮೂರ್ತಿಗಳು ಹೇಳ್ತಾ ಇದ್ರೆ, ಕಲ್ಯಾಣ ಗುರು ಕಣಯ್ಯ ನಿಮ್ಮ ಮನೇಲಿ ಇದ್ದವನು ಅಂತೆಲ್ಲ ಹೇಳಿ. ನಮ್ಮ ಚಿಕ್ಕಪ್ಪ ಅಪ್ಪಯ್ಯನ ಚಿಕ್ಕಮ್ಮನ ಮಗ, ಅವ್ರಿಗೂ ತುಂಬ ಏಜ್ ಆಯ್ತು. ಹೋಟೆಲಲ್ಲಿ ಕೆಲಸ ಶೇಖರ ಗಾಣಿಗ ಅಂತ ಹೇಳಿ ಅವರು ತುಂಬ ಏಜ್ ಆಯಿತು. ಸ್ವಲ್ಪ ಏಜ್ ಬಹಾರ ಆಯ್ತು, ಅಂದರೆ ಮದುವೆ ವಯಸ್ಸಿಗಿಂತ ಜಾಸ್ತಿ ಮೀರಿ ಹೋಯ್ತು. ಅವರು ನಮ್ಮ ಮನೇಲಿ ಬಂದು ಉಳ್ಕೊಂಡಿದ್ರು. ಆ ಮೊಮೆಂಟಲ್ಲಿ ಹೋಟೆಲ್ ಕೆಲಸ ಮಾಡ್ತಾ ಇದ್ರು. ಹೇಳಿದ್ರು ಬಂದು ಉಳ್ಕೊಂಡು ಒಂದು 2-3 ತಿಂಗಳಲ್ಲಿ ಅವ್ರಿಗೆ ಮದುವೆ ಫಿಕ್ಸ್ ಆಯ್ತು. ಮದುವೆ ಫಿಕ್ಸ್ ಆಗಿ ಅವ್ರಿಗೆ ಮದುವೆ ಆಯ್ತು. ಅದಕ್ಕೆ ಆ ಸಂದರ್ಭದಲ್ಲಿ ರಾಮಮೂರ್ತಿ ಹೇಳ್ತಾ ಇದ್ರು, ನಿಮ್ಮ ಮನೇಲಿ ಇರೋದು ಕಲ್ಯಾಣ ಗುರು ಕಣಯ್ಯ ಅಂತೇಳಿ ಹೇಳಿ. ಗುರುಗಳ ಕೃಪೆ ಈ ಥರ ಹರಿದು ಬಂದಿದೆ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.